ಪ್ರಿಯ ವೀಕ್ಷಕ ಬಂಧುಗಳೇ, ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ನಮ್ಮ ಕರ್ನಾಟಕದ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆ ತನ್ನ ಮಡಿಲಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳನ್ನು ಮತ್ತು ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನು ಸ್ಥಾಪಿಸಿದಂತಹ ಹೊಯ್ಸಳ ಸಾಮ್ರಾಜ್ಯದ ಮೂಲ ಪುರುಷರ ತಾಣ ಇದೇ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮ. ನಮ್ಮ ಕರ್ನಾಟಕದ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿಯೇ ಮಹತ್ವದ ಕೊಡುಗೆಯನ್ನು ನೀಡಿದವರು ಹೊಯ್ಸಳರು. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರಸಮುದ್ರ ಅಥವಾ ಹಳೇಬೀಡಿಗೆ ಬಹಳ ಸಮೀಪ ಸ್ಥಿತವಿದ್ದರಿಂದ ಚಿಕ್ಕಮಗಳೂರು ಸಹ ಹೊಯ್ಸಳರ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಹಾಗಾಗಿ ಚಿಕ್ಕಮಗಳೂರಿನ ಆಸುಪಾಸಿನಲ್ಲಿರುವಂತಹ ಗ್ರಾಮಗಳಲ್ಲಿ ಅನೇಕ ಹೊಯ್ಸಳರ ದೇಗುಲಗಳನ್ನು ನಾವು ಕಾಣಬಹುದು. ಇದೇ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರ ಎಂಬ ಗ್ರಾಮದಲ್ಲಿರುವಂತಹ ಅಮೃತೇಶ್ವರ ಎಂಬ ದೇವಾಲಯ ತನ್ನ ಭವ್ಯ ಶಿಲ್ಪಕಲಾ ಕೆತ್ತನೆಗಳಿಂದಾಗಿಯೇ ಜಗದ್ವಿಖ್ಯಾತಿಯನ್ನು ಪಡೆದಿದೆ. ಹೊಯ್ಸಳರ ಆಡಳಿತಾವಧಿಯಲ್ಲಿ ನಿರ್ಮಿತವಾದಂತಹ ಅದ್ಭುತ ಶಿವ ದೇವಾಲಯಗಳಲ್ಲಿ ಅಮೃತಾಪುರದ ಅಮೃತೇಶ್ವರ ದೇವಾಲಯ ಮುಂಚೂಣಿಯಲ್ಲಿದೆ. ಈ ದೇವಸ್ಥಾನವನ್ನು ಹೊಯ್ಸಳರ ದೊರೆ ವಿಷ್ಣುವರ್ಧನರ ಮೊಮ್ಮಗರಾದ 2ನೇ ವೀರಬಲ್ಲಾಳರು ಕ್ರಿಸ್ತಶಕ 1196ರಲ್ಲಿ ನಿರ್ಮಿಸಿದರೆಂದು ಶಾಸನಗಳು ಉಲ್ಲೇಖಿಸುತ್ತವೆ. ಮೊದಲ ನೋಟದಲ್ಲಿಯೇ ಮೂಕ ವಿಸ್ಮಿತರನ್ನಾಗಿಸುವಂತಹ ಶಿಲ್ಪಕಲಾ ಸಿರಿಯನ್ನು ಹೊಂದಿರುವಂತಹ ಈ ದೇವಾಲಯ ಉಗಮಿಸಲು ಒಂದು ಐತಿಹ್ಯವಿದೆ. ಆಗಿನ ಕಾಲದ ಹೊಯ್ಸಳ ಸಾಮ್ರಾಜ್ಯವು ದ್ವಾರಸಮುದ್ರದಿಂದ ದಕ್ಷಿಣ ದಿಕ್ಕಿಗೆ ತರೀಕೆರೆಯವರೆಗೂ ಹಬ್ಬಿದ್ದಿತ್ತು. ಹೊಯ್ಸಳರ ಅರಸರಾದ 2ನೇ ವೀರಬಲ್ಲಾಳರ ಮಹಾದಂಡನಾಯಕರಾಗಿದ್ದಂತಹ ಅಮಿತೇಯ ನಾಯಕ ಎಂಬುವವರು ಅಪರಿಮಿತ ಶೂರರಾಗಿದ್ದರು. ಜೊತೆಗೆ ಅವರು 2ನೇ ವೀರಬಲ್ಲಾಳರ ಆಪ್ತರಾಗಿದ್ದರು. ಅವರಿಗೆ ರಾಜರು ಪ್ರೀತಿಯಿಂದ ಅಮೃತ ದಂಡನಾಯಕ ಎಂದು ನಾಮಕರಣವನ್ನು ಮಾಡಿದ್ದರು. ಹೊಯ್ಸಳರು ಮತ್ತು ಅವರ ಕಡುವೈರಿಗಳಾದ ಗುರ್ಜರರ ನಡುವೆ ಕ್ರಿಸ್ತಶಕ 1192ನೇ ಇಸವಿಯಲ್ಲಿ ಘನಘೋರ ಯುದ್ಧವೊಂದು ಜರುಗುತ್ತದೆ. ಆಗ ಅಮೃತ ದಂಡನಾಯಕರು ಗುರ್ಜರರ ವಿರುದ್ಧ ಧೈರ್ಯದಿಂದ ಕಾದಾಡಿ ಅವರನ್ನು ಹಿಮ್ಮೆಟ್ಟಿಸಲು ಸಫಲರಾದರೂ ಸಹ ತಮ್ಮ ಪ್ರಾಣವನ್ನೇ ತೆರಬೇಕಾಯಿತು. ತಮ್ಮ ಪರಮ ಸ್ನೇಹಿತನನ್ನು ಕಳೆದುಕೊಂಡಂತಹ 2ನೇ ವೀರಬಲ್ಲಾಳರು ತಮ್ಮ ಸ್ನೇಹಿತನ ನೆನಪಿಗಾಗಿಯೇ ಕ್ರಿಸ್ತಶಕ 1196ರಲ್ಲಿ ನಿರ್ಮಿಸಿದಂತಹ ಸುಂದರ ಕಲಾಸಿರೆಯೇ ಅಮೃತಾಪುರದ ಅಮೃತೇಶ್ವರ ದೇಗುಲ. ಈ ದೇಗುಲದಲ್ಲಿ 52 ಆಕರ್ಷಕ ಕಂಬಗಳು ಹಾಗೂ 250 ವಿಶಿಷ್ಟ ಕೆತ್ತನೆಯ ಸಣ್ಣ ಗೋಪುರಗಳಿವೆ. ನಕ್ಷತ್ರಾಕಾರದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಅಮೃತಾಪುರದ ಅಮೃತೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಅಮೃತೇಶ್ವರ ಶಿವಲಿಂಗವನ್ನು ನೇಪಾಳ ದೇಶದ ಗಂಡಕಿ ನದಿಯಿಂದ ತಂದಂತಹ ಅಗ್ನಿ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿಸಲಾಗಿದೆ. ಭಾರತದಲ್ಲಿ 6 ಅಗ್ನಿ ಸಾಲಿಗ್ರಾಮ ಶಿವಲಿಂಗಗಳಿವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಏಕೈಕ ಅಗ್ನಿ ಸಾಲಿಗ್ರಾಮ ಲಿಂಗವೆಂದರೆ ಅದು ಅಮೃತಾಪುರದ ಅಮೃತೇಶ್ವರ ಶಿವಲಿಂಗ ಮಾತ್ರ. ಸಾಲಿಗ್ರಾಮಕ್ಕೆ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ಶಕ್ತಿ ತುಂಬಲಾಗಿದೆ ಎಂದು ಶಾಸನಗಳಲ್ಲಿ ವಿವರಿಸಲಾಗಿದೆ. ಅಮೃತೇಶ್ವರ ಶಿವಲಿಂಗವನ್ನು ಮಕರ ಸಂಕ್ರಾಂತಿಯ ದಿನದಂದು ಪ್ರತಿಷ್ಠಾಪಿಸಲಾಗಿದೆ. ಇದೇ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ಅಮೃತೇಶ್ವರ ಶಿವಲಿಂಗವನ್ನು ನೇರವಾಗಿ ಸ್ಪರ್ಶಿಸುತ್ತವೆ. ಇದೇ ಈ ದೇಗುಲದ ಶಿಲ್ಪ ವೈಶಿಷ್ಟ್ಯತೆ. ಈ ಸೋಜಿಗವನ್ನು ವೀಕ್ಷಿಸಲೆಂದು ಸಾವಿರಾರು ಭಕ್ತಾದಿಗಳು ದೇಗುಲಕ್ಕೆ ಮಕರ ಸಂಕ್ರಾಂತಿಯೆಂದೇ ಆಗಮಿಸುತ್ತಾರೆ. ಮದುವೆ, ಮಕ್ಕಳು, ಉದ್ಯೋಗ, ವಿದ್ಯೆ, ಕೌಟುಂಬಿಕ ಜೀವನ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತಹ ಹರಕೆಯನ್ನು ಹೊತ್ತು ಭಕ್ತಾದಿಗಳು ಅಮೃತಾಪುರದ ಅಮೃತೇಶ್ವರರ ಸನ್ನಿಧಿಯ ಮೊರೆ ಹೋಗುತ್ತಾರೆ. ಅಮೃತೇಶ್ವರರನ್ನು ನಂಬಿದರೆ ಭಕ್ತಾದಿಗಳ ಮನೆಗಳಲ್ಲಿ ಸಕಲ ಸಮೃದ್ಧಿಯು ನೆಲೆ ನಿಂತು ಭಕ್ತರು ಎಲ್ಲ ಕಾಲಗಳಲ್ಲಿಯೂ ಪರಮ ಸುಖಿಗಳಾಗಿ ಬಾಳುತ್ತಾರೆ ಎನ್ನುವುದು ಇಲ್ಲಿನ ಪ್ರತೀತಿ. ಅಮೃತೇಶ್ವರ ದೇಗುಲದ ಮತ್ತೊಂದು ಸೋಜಿಗವೆಂದರೆ ಗರ್ಭಗುಡಿಯಲ್ಲಿರುವ ನಂದಾದೀಪ. ಈ ನಂದಾದೀಪವನ್ನು ಕಳೆದ 200 ವರ್ಷಗಳ ಹಿಂದೆ ಬೆಳಗಿಸಲಾಗಿದ್ದು ಇಂದಿಗೂ ಸಹ ಒಮ್ಮೆಯೂ ನಂದದೆ ಸತತವಾಗಿ ಉರಿಯುತ್ತಲಿದೆ.
ಮೊದಲಿಗೆ ಈ ನಂದಾದೀಪವನ್ನು ಮೈಸೂರು ಒಡೆಯರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಬೆಳಗಿಸಿದ್ದರಂತೆ. ಈ ನಂದಾದೀಪವನ್ನು ಇಂದಿಗೂ ಒಮ್ಮೆಯೂ ಆರದಂತೆ ದೇಗುಲದ ಅರ್ಚಕ ವರ್ಗದವರು ಕಾಪಾಡಿಕೊಂಡು ಬರುತ್ತಿದ್ದಾರೆ. ವೀಕ್ಷಕರೇ, ಈ ನಂದಾದೀಪಕ್ಕೆ ಎಣ್ಣೆಯನ್ನು ಅರ್ಪಿಸಿ ಅಮೃತೇಶ್ವರರನ್ನು ಪೂಜಿಸುವ ಭಕ್ತಾದಿಗಳ ಬಾಳು ಅಮೃತಮಯವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ಶಿವಾಲಯಗಳಲ್ಲಿ ಶಾರದಾ ದೇವಿಯ ದರ್ಶನ ನಮಗೆ ಸಿಗುವುದಿಲ್ಲ. ಆದರೆ ಅಮೃತಾಪುರದ ಅಮೃತೇಶ್ವರ ದೇವರ ಸನ್ನಿಧಿಯಲ್ಲಿ ಸರ್ವಾಲಂಕಾರ ಭೂಷಿತರಾಗಿ ಜಗನ್ಮಾತೆ ಶಾರದಾ ದೇವಿಯು ನೆಲೆ ನಿಂತಿದ್ದಾರೆ. ಅಮೃತೇಶ್ವರ ಶಿವಲಿಂಗದಲ್ಲಿ ತ್ರಿಮೂರ್ತಿಗಳ ಶಕ್ತಿ ಅಡಕವಾಗಿರುವುದರಿಂದಲೇ ಈ ದೇಗುಲದಲ್ಲಿ ಶಾರದಾ ದೇವಿಯ ಸನ್ನಿಧಿಯೂ ಸಹ ಇದೆ. ಜೊತೆಗೆ ಲಕ್ಷ್ಮಿ ಹಾಗೂ ಪಾರ್ವತಿ ದೇವಿಯರ ವಿಗ್ರಹಗಳು ಸಹ ಈ ದೇಗುಲದಲ್ಲಿವೆ. ಸಾಮಾನ್ಯವಾಗಿ ಸರಸ್ವತಿ ವಿಗ್ರಹಗಳು ವೀಣೆಯನ್ನು ಹಿಡಿದ ಭಂಗಿಯಲ್ಲಿರುತ್ತವೆ. ಆದರೆ ಅಮೃತಾಪುರದ ಶಾರದಾ ದೇವಿಯು ಕೈಯಲ್ಲಿ ಪಾಶ, ಅಂಕುಶ, ಜಪಮಾಲೆ ಮತ್ತು ತಾಳೆಗರಿ ಪುಸ್ತಕಗಳನ್ನು ಹಿಡಿದಿದ್ದಾರೆ. ಉತ್ತರಾಭಿಮುಖವಾಗಿ ಕುಳಿತಿರುವಂತಹ ಶಾರದಾ ದೇವಿಯು ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳನ್ನು ಪೊರೆಯುತ್ತಲಿದ್ದಾರೆ. ಶಾರದಾ ದೇವಿಯ ಸಮ್ಮುಖದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವ ಭಕ್ತಾದಿಗಳ ಸಂಖ್ಯೆ ಹೇರಳವಾಗಿರುತ್ತದೆ. ಈ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡುವುದರಿಂದ ಮಕ್ಕಳು ವಿದ್ಯೆ ಬುದ್ಧಿಯಲ್ಲಿ ಜಾಗೃತರಾಗುತ್ತಾರೆ ಎಂಬ ಪ್ರತೀತಿ ಇದೆ. ಅದರಲ್ಲಿಯೂ ಸಂಗೀತ ಕಲಿಯ ಬಯಸುವ ಮಕ್ಕಳು ಇಲ್ಲಿ ಪೂಜೆಯನ್ನು ಸಲ್ಲಿಸಿದರೆ ಸಂಗೀತ ಸರಸ್ವತಿಯ ಕೃಪೆ ಸದಾಕಾಲ ಅವರ ಮೇಲಿರುತ್ತದೆಂಬ ನಂಬಿಕೆ ಇದೆ. ಜೊತೆಗೆ ಓದುವ ಮಕ್ಕಳಿಗೆ ವಿದ್ಯೆಯು ತಲೆಗೆ ಹತ್ತದೇ ಇದ್ದಲ್ಲಿ ಅಥವಾ ಜ್ಞಾಪಕ ಶಕ್ತಿಯು ಕುಂಠಿತವಾಗಿದ್ದಲ್ಲಿ ಅಂತಹ ಮಕ್ಕಳಿಗೆ ನಾಲಿಗೆಯ ಮೇಲೆ ಅಮೃತಾಪುರದ ಶಾರದಾ ಸನ್ನಿಧಿಯಲ್ಲಿ ಶಾರದಾ ದೇವಿಯ ಪ್ರಸಾದದ ರೂಪದಲ್ಲಿ ನೀಡುವಂತಹ ಕುಂಕುಮದಿಂದ ಓಂಕಾರವನ್ನು ಬರೆಯಲಾಗುತ್ತದೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉಂಟಾಗುವಂತಹ ತೊಡಕುಗಳು ನಿವಾರಣೆಯಾಗುತ್ತದೆಂಬ ಭಾವನೆ ಇದೆ. ದೇವಾಲಯದ ಸುತ್ತಲೂ ಇರುವಂತಹ ರಾಮಾಯಣ, ಮಹಾಭಾರತ ಹಾಗೂ ಭಾಗವತಗಳಿಗೆ ಸಂಬಂಧಿಸಿದಂತಹ ಕಥಾವಸ್ತುಗಳ ಶಿಲ್ಪಗಳು ಎಲ್ಲರ ಕಣ್ಣುಗಳನ್ನು ತುಂಬುತ್ತವೆ. 4 ಎಕರೆ ವಿಶಾಲ ಪ್ರದೇಶದಲ್ಲಿರುವಂತಹ ಅಮೃತಾಪುರದ ಅಮೃತೇಶ್ವರ ದೇವಸ್ಥಾನವು ಕೇಂದ್ರ ಪುರಾತತ್ವ ಇಲಾಖೆಯ ಅಧೀನಕ್ಕೊಳಪಟ್ಟಿದೆ. ದೇವಾಲಯದ ಮುಂಭಾಗದ ಉದ್ಯಾನವನವು ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರವಾಗಿದೆ. ಅಮೃತಾಪುರವು ಬೆಂಗಳೂರಿನಿಂದ ಸುಮಾರು 245 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ ಸುಮಾರು 67 ಕಿಲೋಮೀಟರ್ ಮತ್ತು ತರೀಕೆರೆಯಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಆಟೋ ಅಥವಾ ಇನ್ನಿತರೆ ಖಾಸಗಿ ವಾಹನಗಳ ಮೂಲಕ ತರೀಕೆರೆಯಿಂದ ಅಮೃತಾಪುರಕ್ಕೆ ಸುಲಭವಾಗಿ ತಲುಪಬಹುದು. ಪ್ರಿಯ ವೀಕ್ಷಕ ಬಂಧುಗಳೇ, ತಾವೇನಾದರೂ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡಲ್ಲಿ ಮನೋಹರ ಶಿಲ್ಪಕಲಾ ಪ್ರೌಢಿಮೆಯಿಂದ ಕಂಗೊಳಿಸುವ ಅಮೃತಾಪುರದ ಅಮೃತೇಶ್ವರ ದೇಗುಲವನ್ನು ಸಹ ಭೇಟಿ ನೀಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.